ಓಕೆ, ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ, ಬಿಕಾಸ್ ನನ್ನ ಪರ್ಸ್ನಲ್ ವಿಷಯ ಇದು. ಆಮೇಲೆ ಈ ಥರ ಪರ್ಸ್ನಲ್ ವಿಷಯ ನಾನು ಕ್ಯಾಮ್ರಾ ಮುಂದೆ ಹೇಳಲ್ಲ ಯೂಶ್ವಲ್ ಆಗಿ. ನಾನು ಬರೀ ಜಿಮ್ಮು ಫಿಟ್ನೆಸ್ಸು ಅಂತ ಅದನ್ನು ಮಾತ್ರ ಹೇಳ್ತೀನಿ ಬಿಟ್ರೆ ನಾನು ಪರ್ಸ್ನಲ್ ಲೈಫಲ್ಲಿ ಏನು ಮಾಡ್ತಾ ಇದ್ದೀನಿ ಅದೆಲ್ಲ ಹೇಳಲ್ಲ. ಬಟ್ ಇವಾಗ ಹೇಳೋಣ ಅಂದ್ಕೊಂಡಿದ್ದೀನಿ. ಸೊ ನಾನು 2.5 ಇಯರ್ಸಿಂದ ಒಂದು ಪಿ ಜಿಲಿದ್ದೆ. ಲೈಕ್ ನಾನೊಂದು 6 ಇಯರ್ಸಿಂದ ಬರೀ ಪಿ ಜಿ ಹಾಸ್ಟೆಲ್ಸಲ್ಲೇ ಇದ್ದಿದ್ದು. ಅಂದರೆ ಫಸ್ಟು ಹಾಸ್ಟೆಲಲ್ಲಿದ್ದೆ ನಾನು 15 ಇದ್ದಾಗ, 17 ತನಕ ಹಾಸ್ಟೆಲಲ್ಲಿದ್ದೆ. ಆಮೇಲಿಂದ ಪಿ ಜಿಲೇ ಇರೋದು. ಸೊ ಬ್ಯಾಂಗ್ಳೂರು ಬಂದಾಗಿಂದನೂ ಪಿ ಜಿಲೇ ಇರೋದು ನಾನು. ಬ್ಯಾಂಗ್ಳೂರು ಬಂದಾಗ ಬಂದು 4 ಇಯರ್ಸ್ ಆಯಿತು. ಅದಕ್ಕೂ ಮುಂಚೆ ನಾನು ಶಿವಮೊಗ್ಗದಲ್ಲೂ ಪಿ ಜಿಲಿದ್ದೆ, ನಮ್ಮೂರು ಸಾಗರದಲ್ಲೂ ಹಾಸ್ಟೆಲಲ್ಲಿದ್ದೆ ನಾನು, ಆಯಿತಾ. ಸೊ ನಾನು ಎಲ್ಲ ಕಡೆ ಹಾಸ್ಟೆಲ್ ಪಿ ಜಿಸಲ್ಲಿದ್ದೀನಿ. ಬಟ್ ನಂಗೆ ಈ ಪಿ ಜಿ ನಾನು ತುಂಬ ಪಿ ಜಿಸ್ ಚೇಂಜ್ ಮಾಡಿದ್ದೀನಿ. 6 ಮಂತ್ಸು ನಾನು ಒಂದೊಂದು ಪಿ ಜಿಲಿ ಇರ್ತಾ ಇರಲಿಲ್ಲ, ಏನೋ ಆಗ್ತಾಯಿತ್ತು. ಸೊ ಚೇಂಜ್ ಮಾಡ್ತಾ ಇದ್ದೆ. ಬಟ್ ಇದೊಂದೇ ಪಿ ಜಿ ನನಗೆ ಬಿಟ್ಟು ಹೋಗೋಕ್ಕೆ ಬೇಜಾರು ಆಗ್ತಾಯಿದೆ. ಯಾಕಂದರೆ ನಾನು 2.5 ಇಯರ್ಸಿಂದ ಈ ಪಿ ಜಿಲಿದ್ದೆ. ಆಮೇಲೆ ಯಾವತ್ತೂ ನಾನು ಯಾವುದೇ ಜಾಗದಲ್ಲಿ 2.5 ಇಯರ್ಸ್ ಯಾವತ್ತೂ ಇಲ್ಲ. ಇಲ್ಲಿ ಯಾಕಿದ್ದೆ ಅಂದರೆ ನನಗೆ ಒನ್ ಶೇರಿಂಗ್ ಇತ್ತು, ಆಯಿತಾ. ಸೊ ಒನ್ ಶೇರಿಂಗಲ್ಲಿ ನಾನು ಒಬ್ಬಳೇ ಇರೋದು. ಸೊ ನನಗೆ ಆಲ್ಮೋಸ್ಟ್ ಯಾರ ಜೊತೆ ಇಂಟ್ರಾಕ್ಷನ್ ಇರಲಿಲ್ಲ. ಬೇರೆಯವ್ರ ಜೊತೆ ಇಂಟ್ರಾಕ್ಷನ್ ಇತ್ತು, ನಾನು ಮಾತಾಡ್ತಿದ್ದೆ ಬೇರೆಯವ್ರ ಜೊತೆ. ಬಟ್ ಅವ್ರ ರೂಮಿಗೆ ಯಾವಾಗಾದ್ರು ಮಾತಾಡಬೇಕು ಅನ್ನಿಸ್ದಾಗ ಅವ್ರ ರೂಮ್ಗೆ ಹೋಗ್ತಿದ್ದೆ, ಅವರಿಲ್ಲ ನನ್ನ ರೂಮಿಗೆ ಬರ್ತಾಯಿದ್ರು. ಸೊ ನಂಗೆ ಇಲ್ಲೂ ಫ್ರೆಂಡ್ಸ್ ಇದ್ದಾರೆ, ಬಟ್ ಸ್ವಲ್ಪ ಏನೂ ಲಿಮಿಟೆಡ್. ಸೊ ನನ್ನ ಸ್ಪೇಸ್ ನಂಗೆ ಯಾವಾಗಲೂ ಇಷ್ಟ, ಆಯಿತಾ. ನಂಗೆ ಒಬ್ಬಳೇ ಇರೋಕ್ಕೆ ಇಷ್ಟ ಜಾಸ್ತಿ, ಅಂದರೆ ರೂಮಲ್ಲಿ ಒಬ್ಬಳೇ ಇರೋಕ್ಕೆ ಇಷ್ಟ. ಅದಕ್ಕೆ ನಾನು ಇಲ್ಲಿ ಜಾಸ್ತಿ ಇಷ್ಟಪಟ್ಟಿದ್ದು ಅದೇ ವಿಷಯಕ್ಕೆ ನಾನು ಒಬ್ಬಳೇ ಇರ್ಬೋದು ಅಂತ. ಸೊ 2.5 ಇಯರ್ಸಿಂದ ನೀವು ನನ್ನ ರೀಲ್ಸ್ ಏನು ನೋಡಿದ್ದೀರಾ, ನಾನು 1.5 ಇಯರಿಂದ ಫೇಮಸ್ ಆಗಿರೋದು, ಆಯಿತಾ. ಸೊ ಆ ರೀಲ್ಸಲ್ಲಿ ಬ್ಯಾಕ್ಗ್ರೌಂಡ್ ಏನು ನೋಡಿದ್ದೀರಾ, ನಾನು ನಿಂತ್ಕೊಂಡು ಮಾತಾಡ್ತಿದ್ನಲ್ಲ, ಆ ಎಲ್ಲ ಬ್ಯಾಕ್ಗ್ರೌಂಡೂ, ಆಮೇಲೆ ನಾನು ಎಷ್ಟೋ ವಿಡಿಯೋಸ್ ಮಾಡಿರೋದು ಎಲ್ಲ ಬ್ಯಾಕ್ಗ್ರೌಂಡೂ ಇದೇ ಪಿ ಜಿಲಿ ಮಾಡಿರೋದು. ಸೊ ನಾನೊಂದು ಸೆಟಪ್ ಮಾಡ್ಕೊಂಡಿದ್ದೆ. ಆ ಸೆಟಪ್ಪಲ್ಲೇ ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೆ ಯಾವಾಗಲೂ. ಸೊ ಬಿಟ್ಟೋಗಿ ತುಂಬ ಬೇಜಾರಾಗುತ್ತೆ. ಬ್ಯಾಕ್ ಸ್ಟೋರಿ ಹೇಳ್ಬಿಡ್ತೀನಿ ಯಾಕೆ ಬಿಟ್ಟೋಗ್ತಾ ಇದ್ದೀನಿ ಅಂತ. ಸೊ ವಾಟ್ ಹ್ಯಾಪನ್, ನಮ್ಮ ಪಿ ಜಿ ಓನರ್ ಫಸ್ಟ್ ಬೇರೆಯವರಿದ್ದರು, ಆಯಿತಾ. ಅವರಿದ್ದ ಅಂದರೆ ಅವ್ರ ಜೊತೆನೇ ನಾನು 2.5 ಇಯರ್ಸಿಂದ ಇದ್ದಿದ್ದು, ಆಯಿತಾ. ಸೊ ಅವರು ಏನಾಯಿತು, ಅವರು ಪಿ ಜಿ ಅಂದರೆ ಓನರ್ಶಿಪ್ನ ಬಿಟ್ಕೊಟ್ಟು ಹೋದರು, ಆಯಿತಾ. ಬೇರೆಯವ್ರಿಗೆ ಬಿಟ್ಕೊಟ್ಟು ಹೋದರು. ಸೊ ಪಿ ಜಿ ಓನರ್ಶಿಪ್ನ ಬೇರೆಯವ್ರು ತೊಗೊಂಡ್ಬಿಟ್ರು. ಆವಾಗ ತುಂಬ ರೂಲ್ಸ್ ಚೇಂಜ್ ಆಯ್ತಾಯ್ತಾ. ನಂಗೆ ರೂಲ್ಸ್ದೇನು ಪ್ರಾಬ್ಲಮ್ ಇಲ್ಲ, ಟು ಬಿ ಆನೆಸ್ಟ್. ಬಟ್ ಏನಾಯಿತು ಅಂದರೆ ನನ್ನ ರೂಮ್ ಡೆಮೊಲಿಷ್ ಮಾಡಿಬಿಟ್ರು. ನಂಗೆ ಅದೊಂದು ಪ್ರಾಬ್ಲಮ್ ಬಿಟ್ಟರೆ ನಂಗೆ ಏನೂ ಪ್ರಾಬ್ಲಮ್ ಇಲ್ಲ. ನಂಗೆ ಎಲ್ಲದಕ್ಕೂ ಸಿಟ್ಟು ಬರುತ್ತೆ ಇವಾಗ, ಯಾಕಂದರೆ ನನ್ನ ರೂಮ್ ನನ್ನ ಕಣ್ಣು ಎದುರುಗಡೆ ಹೊಡೆದಾಕ್ಯಾರೆ. ಅದಕ್ಕೆ ನನಗೆ ಸಿಟ್ಟು ಬರೋದು. ಬಿಕಾಸ್ ನಂದು 3 ವಾಲ್ ಇತ್ತು, ಅದ್ರಲ್ಲಿ 1 ವಾಲು ವುಡನ್ನು, ಆಯಿತಾ. ಆ ವುಡನ್ ವಾಲ್ನ ಹೊಡೆದಾಕ್ಬಿಟ್ರು. ನನಗೆ ಹೆಂಗಾಯಿತು ಅಂದರೆ, ಬಿಕಾಸ್ ನಂಗೆ ಹೇಳ್ದೆ ಹೊಡೆದಾಕ್ಯಾರೆ ಅಂತಲ್ಲ, ಅವತ್ತು ಸಂಜೆ ನಾನು ಹೊರಗೆ ಹೋಗ್ತಾ ಇದ್ದೀವಿ, ಅವ್ರ ಓನರ್ ಕರೆದ್ಬಿಟ್ಟು ನಿನ್ನ ರೂಮ್ದು ಇದು ವಾಲ್ ಏನಿದೆ ಅದನ್ನು ಹೊಡೆದಾಕ್ತಾ ಇದ್ದೀವಿ, ನೀನು ಬೇರೆ ರೂಮಿಗೆ ಶಿಫ್ಟ್ ಆಗಬೇಕು ಅಂದರು. ನನಗಿಲ್ಲಿ ದಗ್ಗಂತು. ಯಾಕಂದರೆ 2.5 ಇಯರ್ಸಿಂದ ನಾನು ಅದೇ ರೂಮಲ್ಲಿದ್ದೆ, ಆಯಿತಾ. ನಂಗೆ ಸಡನ್ನಾಗಿ ಬಂದ್ಬಿಟ್ಟು ನೀನು ಆ ರೂಮ್ ಶಿಫ್ಟ್ ಮಾಡಬೇಕು, ಬೇರೆ ರೂಮ್ಗೆ ಹೋಗ್ಬೇಕು, ನೀನು ಈ ರೂಮ್ ಹೊಡೆದಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ, ಐ ವಾಸ್ ಲೈಕ್ ಬ್ರೋ ಅದು ಹೆಂಗೆ, ಅದು ನನ್ನ ಕಣ್ಣೆದುರುಗಡೆ ಹೊಡೆದಾಕಿರ್ಲಿಲ್ಲ ಅಂದರೆ ನಂಗೆ ಅಷ್ಟು ಬೇಜಾರಾಗ್ತಿರ್ಲಿಲ್ವೇನೋ. ಬಟ್ ನನ್ನ ಕಣ್ಣೆದುರುಗಡೆನೇ ಹೊಡೆದಾಕ್ಬಿಟ್ರು, ಆಯಿತಾ. ಸೊ ಏನಾಯಿತು ಆಯಿತು ಅಂತ ಹೇಳಿ ನಾನು ಪಕ್ಕದ ರೂಮಿಗೆ ಶಿಫ್ಟ್ ಆದೆ. ಇದು ಆ್ಯಕ್ಚುಲಿ ನಾನು ಇದ್ದಿದ್ದ ರೂಮ್ ಅಲ್ಲ. ನೀವು ವಿಡಿಯೋಸ್ ನನ್ನ ರೀಲ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗಿರತ್ತೆ, ಈ ರೂಮ್ ಅಲ್ಲ ಆ್ಯಕ್ಚುಲಿ. ಸೊ ಆ ರೂಮಲ್ಲಿದ್ದೆ ನಾನು, ಅದು ಹೊಡೆದಾಕಿದ್ರು, ಆಯಿತಾ. ಸೊ ಈ ರೂಮಿಗೆ ಕಳಿಸಿದ್ರು ನನ್ನ ಲಗೇಜಸ್ ಈ ರೂಮಿಗೆ ಹಿಡಿಯಲ್ಲ. ಆ ರೂಮಿಗೆ ಕರೆಕ್ಟಾಗಿ ನಾನು ತುಂಬ ಲಗೇಜ್ ತೊಗೊಂಡಿದ್ದೆ, ಆಯಿತಾ. ಸೊ ಆ ರೂಮಿಗೂ ಏನು ತುಂಬ ಹಿಡಿತಾ ಇರಲಿಲ್ಲ, ಬಿಕಾಸ್ ನನ್ನ ಲಗೇಜ್ ಜಾಸ್ತಿ ಇದೆ, ಅಂದರೆ ನನ್ನ ಬಟ್ಟೆ ಎಲ್ಲ ಜಾಸ್ತಿ ಇದೆ. ಬಟ್ ಈ ರೂಮ್ಗಂತೂ ಹಿಡಿಯೋದೇ ಇಲ್ಲ, ಆಯಿತಾ. ಸೊ ಒಂದೇನು ಅಂದರೆ ಆ ರೂಮಿಗೆ ನಾನು 12,000 ಪೇ ಮಾಡ್ತಾ ಇದ್ದೆ. ಲಾಸ್ಟ್ 12,000 ಕೇಳಿದ್ದವರು, ಬಟ್ ಈ ರೂಮಿಗೆ 16,000 ಕೇಳಿದ್ರು, ಆಯಿತಾ. ಸೊ ಐ ಥಾಟ್ ಇಷ್ಟೆಲ್ಲ ಕೊಟ್ಟು ಇರೋಕ್ಕಿಂತ ಪಿ ಜಿಲಿ ಮನೆನೇ ಮಾಡಿಬಿಡೋಣ ಅಂತ. ಇಷ್ಟು ದಿನ ನಾನು ಮನೆ ಮಾಡೋಕ್ಕೆ ಯಾಕೆ ಬೇಡ ಬೇಡ ಅಂತಿದ್ದೆ ಅಂದರೆ ನಂಗೊಂದು ಸ್ವಲ್ಪ ಡೌಟ್ ಇತ್ತು, ನಾನು ಒಬ್ಬಳೇ ಇರ್ತೀನಾ, ಮನೆ ಇಡೀ ನಾನು ಒಬ್ಬಳೇ ಅಂದರೆ ಇರ್ತೀನಾ, ರೂಮ್ ಇಡೀ ನಾನು ಒಬ್ಬಳೇ ಅಂದರೆ ಇರ್ತೀನಿ, ಆದರೆ ಮನೆ ಇಡೀ ನಾನು ಒಬ್ಬಳೇ ಅಂದರೆ ಇರ್ತೀನಾ ಅಂತ. ಐ ಥಾಟ್ ಇವಾಗ ಆಲ್ರೆಡಿ ಏನೋ ಮಾಡಿದ್ದೀವಿ ಲೈಫಲ್ಲಿ, ಮಾಡ್ಕೊಂಡಿದ್ದೀವಿ, ಸೆಟಲ್ ಆಗಿದ್ದೀವಿ, ಅಟ್ಲೀಸ್ಟ್ ಮನೆಯೂ ಮಾಡಿಬಿಡೋಣ, ಅದೊಂದೇ ಮಿಕ್ಕಿದಿದ್ದು. ಸೊ ಅದನ್ನು ಮಾಡಿಬಿಡೋಣ ಅಂತ. ಸೊ ಆಮೇಲೆ ಅವ್ರು ಹೇಳಿದ್ಮೇಲೆ ನಾನು 1-2 ದಿನ ಅತ್ತೆ. ಅವ್ರು ರೂಮ್ ಬಿಡಬೇಕು ಅಂದರೆ ರೂಮ್ ಬಿಡಬೇಕು, ಪಕ್ಕದ ರೂಮ್ಗೆ ಹೋಗು ಅಂದರು. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ನನ್ನ ಜೊತೆ, ಬಟ್ ಪಕ್ಕದ ರೂಮ್ಗೆ ಹೋಗು ಅಂದರು. ನನಗೆ ಆ ರೂಮ್ ಬಿಡಬೇಕು ಅಂತ ಹೇಳಿದ ತಕ್ಷಣ 2 ದಿನ ಅತ್ತೆ.
ಮೂರನೇ ದಿನ ಹೋಗಿ ಮನೆ ಸರ್ಚ್ ಮಾಡಿದೆ. ಮನೆ ಸರ್ಚ್ ಮಾಡಿದ್ದು ಡಿಫ್ರೆಂಟ್ ಸ್ಟೋರಿ ಆಯಿತಾ, ಅದನ್ನು ಆಮೇಲೆ ಹೇಳ್ತೀನಿ. ಸೊ ಮನೆ ಸರ್ಚ್ ಮಾಡಿದೆ. ಮನೆ ಸರ್ಚ್ ಮಾಡಾದ್ಮೇಲೆ ಒಂದು ಮನೆ ಸಿಕ್ತು, ನನಗೆ ಇಷ್ಟನೂ ಆಯಿತು. ಸೊ ಅಲ್ಲಿ ಶಿಫ್ಟ್ ಆಗೋಣ ಅಂತ ಅಡ್ವಾನ್ಸ್ ಎಲ್ಲ ಆಗಿದೆ. ಇವತ್ತು ಶಿಫ್ಟ್ ಆಗಬೇಕು. ಆ್ಯಕ್ಚುಲಿ 20 days ಮುಂಚೆನೇ ಅಡ್ವಾನ್ಸ್ ಪೇ ಮಾಡಿದ್ದೀನಿ. ಆಗಸ್ಟ್ 1ಗೆ ಶಿಫ್ಟ್ ಆಗ್ತೀನಿ ಅಂತ ನಾನು ಹೇಳಿದ್ದೆ. ಸೊ ಅದಕ್ಕೆ ಇವತ್ತು ಆಗಸ್ಟ್ 1, ಇವತ್ತು ಫ್ರೈಡೇ. ಈ ವ್ಲಾಗ್ ಯಾವಾಗ ಅಪ್ಲೋಡ್ ಆಗುತ್ತೆ ನಂಗೆ ಗೊತ್ತಿಲ್ಲ ಆಯ್ತಾ, ಆದರೆ ಮಾಡ್ತಾ ಇರೋದು ಫ್ರೈಡೇ ಆಗಸ್ಟ್ 1. ಸೊ ಇನ್ನೂ ಏನೂ ಪ್ಯಾಕಿಂಗ್ ಆಗಿಲ್ಲ. ಇವತ್ತು 12:30 ತನಕ ರಾಹುಕಾಲ ಇದೆ. ಸೊ ನಾನು ಮೂವರ್ಸಿಗೆ ಹೇಳಿದ್ದೀನಿ 12:30 ತನಕ ಬರಬೇಡಿ ಅಂತ. ಸೊ 12:30 ತನಕ ನಮ್ಗೆ ಟೈಮ್ ಇದೆ. ಇವಾಗ ಐ ಥಿಂಕ್ 10 o'clock ಆಯಿತಾ. ಸೊ ನಾನು ತಿಂಡಿ ತಿಂದಿಲ್ಲ. ತಿಂಡಿ ತಿನ್ಕೊಂಡು ಆಮೇಲೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ನಾನು ಪ್ಯಾಕಿಂಗ್ ಯಾಕೆ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಸೋಂಬೇರಿ ಅಂದ್ಕೊಂಬೇಡಿ. ಆ್ಯಕ್ಚುಲಿ ನಾನು ಸೋಂಬೇರಿನೇ, ಆದರೆ ಸೋಂಬೇರಿ ಆಗಿರೋದಕ್ಕೆ ಪ್ಯಾಕಿಂಗ್ ಮಾಡಿಲ್ಲ ಅಂತಲ್ಲ ಆಯಿತಾ. ಯಾಕೆ ಮಾಡಿಲ್ಲ ಅಂದರೆ ನನಗೆ ಡೌಟ್ ಇದೆ ನನ್ನ ರೂಮಲ್ಲಿ ಜಿರಳೆ ಇದೆ ಅಂತ ಆಯಿತಾ. ಆದರೆ ಇಲ್ಲ, ನನ್ನ ಕಣ್ಣಿಗೆ ಕಾಣಿಸಿಲ್ಲ, ಬಟ್ ನಂಗೆ ಡೌಟ್ ಇದೆ. ಸೊ ಏನಾಗುತ್ತೆ ಗೊತ್ತಾ, ಈಗ ಹೊಸ ಮನೆಗೆ ಪೆಸ್ಟಿಸೈಡ್ಸ್ ಹಾಕ್ಸಿದ್ದೀನಿ ಆಯಿತಾ. ಪೆಸ್ಟಿಸೈಡ್ಸ್ ಹಾಕಿದ್ದೀನಿ, ಡೀಪ್ ಕ್ಲೀನ್ ಮಾಡಿಸಿದ್ದೀನಿ. ಅಲ್ಲಿ ಒಂದು ಜಿರಳೆ ಇಲ್ಲ, ಒಂದು ಹಲ್ಲಿ ಇಲ್ಲ. ನಂಗೆ ಜಿರಳೆ ಹಲ್ಲಿ ಕಂಡ್ರೆ ಚೂರು ಆಗಲ್ಲ, ಚೂರು ಆಗಲ್ಲ. ನನಗೆ ನೋಡಿದ ತಕ್ಷಣ ಏನೋ ಆಗ್ಬಿಡತ್ತೆ ಮೈಯಲ್ಲೆಲ್ಲ. ಲೈಕ್ ಚೀ ಅದು ಇದು ಅಂತ. ನಾನು ಅಲ್ಲೇ ಕುತ್ಕೊಂಡು ಅದನ್ನ ನೋಡ್ತಾ ಇರ್ತೀನಿ, ಯಾವಾಗ ಹೊರಗೆ ಹೋಗುತ್ತೆ ಅಂತ. ಹೊಡೆಯೋದು ಇಲ್ಲ, ಯಾವಾಗ ಹೊರಗೆ ಹೋಗುತ್ತೆ ಅಂತ ನೋಡ್ತಾ ಇರ್ತೀನಿ. ಅಲ್ಲ, ಜಿರಳೆ ಹೊಡಿತೀನಿ, ಹಲ್ಲಿ ಹೊಡೆಯಲ್ಲ ಆಯಿತಾ. ಸೊ ಏನಂದರೆ ಆ ಮನೆಗೆ ಪೆಸ್ಟಿಸೈಡ್ಸ್ ಹಾಕ್ಸಿದ್ದೀನಿ. ನನಗೆ ಏನು ಭಯ ಅಂದರೆ, ಇಲ್ಲಿಂದ ನಾನೇನಾದ್ರು ಬ್ಯಾಗ್ ಪ್ಯಾಕ್ ಮಾಡಿಟ್ರೆ, 1 ದಿನ 2 ದಿನ ಮುಂಚೆ ಬ್ಯಾಗ್ ಪ್ಯಾಕ್ ಮಾಡಿಟ್ರೆ ಅದ್ರೊಳಗಡೆ ಏನಾದ್ರು ಜಿರಳೆ ಹೋಗಿ ಸೇರ್ಕೊಂಡ್ರೆ ಅದು ಆ ಮನೆಗೆ ಬರುತ್ತಲ್ಲ. ರೀಸೆಂಟಾಗಿ ನನ್ನ ಫ್ರೆಂಡ್ಸು ಶಿಫ್ಟ್ ಮಾಡಿದ್ರು, ಅವರು ಅದೇ ಮಾಡಿದ್ದು. ಆ ಶೂಸ್ ಬಾಕ್ಸ್ನ ಹಿಂಗೆ ಎತ್ಕೊಂಡ್ಬಂದು ಇಲ್ಲಿ ಇಟ್ಟಿದ್ದಾರೆ. ಈ ಮನೇಲಿ ಜಿರಳೆನೇ ಇರಲಿಲ್ಲ, ಮನೆ ಫುಲ್ ಜಿರಳೆ ಆಗ್ಬಿಟ್ಟಿದೆ ಇವಾಗ ಆಯಿತಾ. ಸೊ ನನಗೆ ಭಯ ಆಗ್ತಾ ಇರೋದು, ನಾನೇನಾದ್ರು ಮುಂಚೆನೇ ಪ್ಯಾಕ್ ಮಾಡಿಟ್ರೆ ಅಲ್ಲಿ ತೊಗೊಂಡೋದ್ರೆ ಅಲ್ಲಿ ಜಿರಳೆ ಬಂದ್ಬಿಡುತ್ತೆ ಅಂತ. ಸೊ ಅದಕ್ಕೋಸ್ಕರ ಪ್ಯಾಕ್ ಮಾಡಿಲ್ಲ. ಇವತ್ತೇ ಪ್ಯಾಕ್ ಮಾಡ್ತಾ ಇದ್ದೀನಿ. ಇವಾಗ 12:15 ಮುಂಚೆ ನಾನು ಪ್ಯಾಕ್ ಮಾಡಿಡಬೇಕು. ಬಿಕಾಸ್ 12:15ಗೆ ರಾಹುಕಾಲ ಮುಗಿಯುತ್ತೆ. ಮುಗಿದ್ಮೇಲೆ ಮೂವರ್ಸ್ ಬರ್ತಾರೆ. ಮೂವರ್ಸ್ ಬಂದಮೇಲೆ ಆ ಮನೆಗೆ ಶಿಫ್ಟ್ ಆಗಬೇಕು. ಓಕೆ, ನಾನು ಮೂವಿಂಗ್ ಬಗ್ಗೆ ಹೇಳಲೇಬೇಕು. ನಿಮ್ಗೆ ಇವಾಗಷ್ಟೇ ಹೇಳಿದೆ ನಾನು, ಪೆಸ್ಟಿಸೈಡ್ಸ್ ಹಾಕ್ತಾ ಇದ್ದಾರೆ, ಡೀಪ್ ಕ್ಲೀನ್ ಮಾಡಿದ್ರು, ಆಮೇಲೆ ಮೂವಿಂಗ್ ಮಾಡ್ತಾ ಇದ್ದಾರೆ ಅಂತ. ಅದು ಶಿವ್ ಹೋಮ್ ಕ್ಲೀನಿಂಗ್ ಅಂತ, ಹೋಮ್ ಡೀಪ್ ಕ್ಲೀನಿಂಗ್ ಅಂತ. ಸೊ ಅವ್ರದ್ದು ಪೇಜ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಅವ್ರು ಆ್ಯಕ್ಚುಲಿ ನನಗೆ ಡೀಪ್ ಕ್ಲೀನ್ ಮಾಡಿಕೊಟ್ಟಿದ್ದು ಅವರೇ, ಪೆಸ್ಟಿಸೈಡ್ಸ್ ಹಾಕ್ಸಿದ್ದು ಅವರೇ, ಇವಾಗ ಮೂವಿಂಗಿಗೆ ಹೆಲ್ಪ್ ಮಾಡ್ತಾ ಇರೋದು ಅವರೇ. ಸೊ ನಾ ಹೇಳಿದ್ನಲ್ಲ, ನಾನು ಸೋಂಬೇರಿ, ಲಗೇಜ್ ಎತ್ತಲ್ಲ, ಅದಕ್ಕೆ ಅವರೇ ಬಂದು ಎತ್ಕೊಡ್ತಾ ಇದ್ದಾರೆ. ನನಗೆ ಡೀಪ್ ಕ್ಲೀನಿಂಗ್ ಮಾಡಿದ್ದು, ಪೆಸ್ಟಿಸೈಡ್ಸ್ ಎಲ್ಲ ಇಷ್ಟ ಆಯಿತು. ಇವಾಗ ಮೂವಿಂಗ್ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಅವ್ರು 12:30ಗೆ ಬರ್ತಾರೆ. ನಂಗೆ ಇವಾಗ ಹೆವಿ ಹಶ್ವಾಗ್ತಾ ಇದೆ, ಹೋಗ್ಬಿಟ್ಟು ತಿಂಡಿ ತಿನ್ನಬೇಕು. ಆಮೇಲೆ ತಿಂಡಿ ತಿಂದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಥಿಂಕಿಂಗ್ ಮೆಚೋರ್ಡ್ ಬ್ರೋ. ಇಲ್ಲ ಅಂದರೆ ನಾನು ಏನು ಅನ್ಕೊತಿದ್ದೆ ಯಾವಾಗಲೂ, ಫಸ್ಟ್ ಪ್ಯಾಕಿಂಗ್ ಮಾಡಿಬಿಡೋಣ ಆಮೇಲೆ ತಿಂಡಿ ತಿನ್ನೋಣ ಅಂತ ಅನ್ಕೊತಿದ್ದೆ. ಇವಾಗ ನನಗೆ ಯಾಕೋ ಅನ್ನಿಸ್ತಾ ಇದೆ, ಫಸ್ಟ್ ತಿಂಡಿ ತಿನ್ನು, ಆಮೇಲೆ ಅದನ್ನು ಕರೆಕ್ಟಾಗಿ ಪ್ಯಾಕಿಂಗ್ ಮಾಡು, ಫಿನಿಶ್ ಅಂತ. ನನಗನ್ಸುತ್ತೆ ಬ್ಯಾಗ್ ಸಾಲಲ್ಲ. ಸೊ ನಾನು ಬ್ಲಿಂಕಿಟಿಂದ ಬೇರೆ ಬ್ಯಾಗ್ಸನ್ನು ಆರ್ಡರ್ ಮಾಡಬೇಕೀಗ. ಬ್ಲಿಂಕಿಟ್ ಇಲ್ಲ, ಜೆಪ್ಟೋ ಅಂದರೆ ಅದಾದ್ರು ಇದು ಬ್ಯಾಗ್ಸ್ ಇವಾಗಷ್ಟೇ ಎದ್ದಿದ್ದು. ನಾನು ತೊದಲ್ತಾ ಇದ್ದೀನಿ. ಇಲ್ಲ, ನಾನು ಬ್ಲಾಗಿಂಗ್ ಕ್ಯಾಮ್ರಾ ಬಂದ ತಕ್ಷಣ ತೊದಲುತ್ತೀನಿ, ಎಲ್ಲ ವೀಡಿಯೋಲ್ಲೂ ತೊದಲಿದ್ದೀನಿ ಆಯಿತಾ. ಏನು ಈಗೇನು ಗೊತ್ತಾ ಏನಾಗುತ್ತೆ, ಇವಾಗ ಮತ್ತೆ ತೊದಲಿದೆ. ಏನು ರೀಲ್ಸ್ ಅಂತ ಬಂದಾಗ ನಾನು ಫುಲ್ಲು ಅಂದರೆ ನನಗೆ ಎಲ್ಲ ಗೊತ್ತು ಅದು ಇದು ಅಂತೆಲ್ಲ ಮಾತಾಡ್ತೀನಿ. ಅದೇ ವ್ಲಾಗಿಂಗ್ ಕ್ಯಾಮ್ರಾ ಎದುರುಗಡೆ ಬಂದ ತಕ್ಷಣ ಅದು ಹೆಂಗೆ ತೊದಲ್ತೀನಿ ಅಂದರೆ, ಬಾಕ್ಸಿಗೆ ಬ್ಯಾಗ್ ಅಂತೀನಿ, ಬ್ಯಾಗಿಗೆ ಬಾಕ್ಸ್ ಅಂತೀನಿ, ಏನೇನೋ ಅಂತ ಇರ್ತೀನಿ ಆಯಿತಾ. ಸೊ ನಂಗೆ ಇವಾಗ ಬ್ಯಾಗ್ ಬೇಕು, ಜಾಸ್ತಿ ಬಟ್ಟೆ ಇದೆ. ಇಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ಲ, ಇದು ಓಪನ್ ವಾರ್ಡ್ರೋಬ್ ಬಟ್ಟೆ. ಅಲ್ಲಿ ಇದು ಏನು ಒಂದು ಸಿಂಗಲ್ ವಾರ್ಡ್ರೋಬ್ ಇದೆ, ಅದನ್ನು ಶಿಫ್ಟ್ ಮಾಡಬೇಕು. ತುಂಬ ಮಾತಾಡ್ತೀನಲ್ಲ ನಾನು, ನಂಗೆ ಗೊತ್ತು. ಇವಾಗ ತಿಂಡಿ ತಿನ್ನೋಣ, ಆಮೇಲೆ ಪ್ಯಾಕಿಂಗ್ ಮಾಡೋಣ, ಆಮೇಲೆ ಮೂವಿಂಗ್ ಮಾಡೋಣ, ಆಮೇಲೆ ಹೊಸ ಮನೆಗೆ ಹೋಗೋಣ. ಹಾಲು ಉಗ್ಸಕ್ಕೆ ನನ್ನ ಹತ್ರ ಸ್ಟವ್ ಇಲ್ಲ, ಅದಕ್ಕೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಆಮೇಲೆ ಇವಾಗ ಎಷ್ಟು ಏನೋ ಒಂದು ಸ್ಮೈಲ್ ಮಾಡಿಕೊಂಡು ಈ ಸ್ಟೋರಿ ಹೇಳಿದೆ, ಬಿಟ್ಟೋಗ್ತಾ ಇದ್ದೀನಿ ಪಿ ಜಿನ ಅಂತ. ಬಟ್ ನನಗೆ ಯಾವಾಗ ಹೇಳಿದ್ರು ಅವ್ರು, ನನಗೆ ರೂಮ್ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ, ಪಿ ಜಿ ಅಲ್ಲ ರೂಮ್ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ 2 ದಿನ ಆಗ್ತಿದ್ದೀನಿ ನಾನು. ಸುಮ್ಮನೆ ಬಿಕ್ಕಿ ಮಮ್ಮಿ ಏನು ಹೇಳೋಕ್ಕೆ ನಾನು ಯಾರಾದರೂ ಸತ್ರು ಅಳಲ್ಲ, ಅದು ಅವ್ರಿಗೇನಾದರೂ ಅಳಲ್ಲ ಅಂತೆಲ್ಲ ಅಂತಿರ್ತೀನಿ. ಬಟ್ ರೂಮ್ ಬಿಡು ಅಂದಿದ್ದಾಗ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟೆ ನಾನು. ಅಯ್ಯೋ ರೂಮ್ ಹೋಗ್ತಾ ಇದೆ, ನನ್ನ ರೂಮ್ ಹೋಗ್ತಾ ಇದೆ ಅಂತ. ಅದು ಆ್ಯಕ್ಚುಲಾಗಿ ನನ್ನ ರೂಮು ಅಲ್ಲ, ಪಿ ಜಿ ಅದು ಆಯಿತಾ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಆ ರೂಮ್ನ ಹೊಡೆದಾಕೊಂಬೋದು, ಅದು ಅವ್ರ ಇಷ್ಟ. ಆದರೆ ನಾನು ಆ ರೂಮ್ಗೋಸ್ಕರ ಹತ್ತಿದ್ದೀನಿ. ಸೊ ನನಗೂ ಗೊತ್ತಿರಲಿಲ್ಲ ನಾನು ಇಷ್ಟೆಲ್ಲ ಎಮೋಷ್ನಲಿ ಅವೈಲೇಬಲ್ ಇದ್ದೀನಿ ಅಂತ. ನಾನು ಆ್ಯಕ್ಚುಲಿ ಯಾರು ಸತ್ರಳಲ್ಲ,
ನಾನು ಆ ಥರದವಳು. ನನಗೇನಾದರೂ ಅಳಲ್ಲ ನಾನು. ಎಲ್ಲ ಸತಿ ನೀವು ಬಿದ್ದಿರೋದೆಲ್ಲ ನೋಡಿರ್ತೀರಾ ಕ್ಯಾಲಿಸ್ಥೆನಿಕ್ಸಲ್ಲೆಲ್ಲ, ನಾನು ಬಿದ್ದರೂ ಅಳಲ್ಲ, ಏನಾದರೂ ಅಳಲ್ಲ. ಬೋನ್ ಇಂಜುರಿ ಆಗಿರುತ್ತೆ ಅವಾಗ ಅಳಲ್ಲ, ಏನು ಮಾಡಿದ್ರು ಅಳಲ್ಲ ನಾನು. ಆದರೆ ಆ ರೂಮ್ ಬಿಡಬೇಕು ಅಂದ ತಕ್ಷಣ ನಾನ್ ಲಿವಿಂಗ್ ಥಿಂಗ್ ಅದು, ಅದಕ್ಕೆ ಉಸಿರಾಡಲ್ಲ ಅದು ರೂಮು. ಅದಕ್ಕೋಸ್ಕರ ಆಗ್ತಿದ್ದೀನಿ ನಾನು 2 ದಿನ. ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ಬಿಟ್ಟು ಮಮ್ಮಿ ಬಿಡಕ್ಕೆ ಹೇಳ್ಬಿಟ್ರು ಅಂತ. ಅವರೆಲ್ಲ ಅದು ನಿನ್ನ ರೂಮ್ ಅಲ್ವೇ ಅಲ್ಲ, ಅಂದರೆ ಅದು ಪಿ ಜಿ ಅವ್ರದ್ದು ರೂಮು, ಅವ್ರು ಅಂದರೆ ಆಬ್ವಿಯಸ್ಲಿ ತಾನೇ ಅದು ನಿನ್ನ ಓನ್ ರೂಮಾ, ಬಿಡೋದೇ ಇಲ್ಲ ನಾನು ಅನ್ನೋಕ್ಕೆ. ಮತ್ತೇನು ಆ ರೂಮ್ ಅಷ್ಟು ಚೆನ್ನಾಗೂ ಇರಲಿಲ್ಲ ಆಯಿತಾ. ಬಟ್ ನನ್ನ ಏನದು ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತಾರಲ್ಲ, ನನ್ನ ರೂಮ್ ನನಗೆ ಚೆನ್ನಾಗಿತ್ತು ಗುರು. ಅದು ಬೇರೆಯವ್ರಿಗೆ ಚೆನ್ನಾಗಿಲ್ಲ ಅಂದರೆ ನಂಗೆ ಗೊತ್ತಿಲ್ಲ, ಬಟ್ ನನಗೆ ಚೆನ್ನಾಗಿತ್ತು ಅದು. ಸೊ ಇವಾಗ ಅದಕ್ಕೆ ನಾನು ಕ್ಯಾಮ್ರಾ ಮುಂದೆ ಬಂದಾಗ ಅದನ್ನು ನಕ್ಕೊಂಡು ಹೇಳ್ತಾ ಇದ್ದೀನಿ. ಬಟ್ ಬೇಜಾರಾಗಿದೆ ಬ್ರೋ ನನಗೆ. ಇಲ್ಲಿ ಚುಚ್ಚಿದೆ ಇಲ್ಲಿ ಆಯಿತಾ. ನನ್ನ ಹತ್ರ ಬೆಡ್ ಇಲ್ಲ ಆಯಿತಾ, ಬೆಡ್ ತೊಗೊಬೇಕು. ಆ್ಯಕ್ಚುಲಿ ನನ್ನ ಹತ್ರ ಬೆಡ್ ಇತ್ತು ಆಯಿತಾ, ಆದರೆ ನಾನು ಅದನ್ನು ಶಿವಮೊಗ್ಗದಿಂದ ಬ್ಯಾಂಗ್ಳೂರು ತೊಗೊಂಬಂದಿದ್ದೆ. ಆದರೆ ಬ್ಯಾಂಗ್ಳೂರಲ್ಲಿ ನನಗೆ ಲಾಸ್ಟ್ ಪಿ ಜಿಯಿಂದ ಇಲ್ಲಿಗೆ ತೊಗೊಂಬರೋಕ್ಕಾಗಿಲ್ಲ, ನಾನು ಬಿಟ್ಟು ಬಂದೆ. ಐ ವಾಸ್ ಲೈಕ್ ಯಾರು ಅದನ್ನು ಎತ್ಕೊಂಡು ಓಡಾಡ್ತಾರೆ, ಹೋಗ್ಲಿ ಎತ್ತಲಾಗೆ ಅಂತ ಬಿಟ್ಟೆ ಬಂದ್ಬಿಟ್ಟೆ ನಾನು. ಸೊ ಇವಾಗ ಹೊಸ ಬೆಡ್ ತೊಗೊಬೇಕು. ಆದರೆ ಆ್ಯಕ್ಚುಲಿ ಡಬಲ್ ಬೆಡ್ ಇರಲಿಲ್ಲ ನನ್ನ ಹತ್ರ, ಸಿಂಗಲ್ ಬೆಡ್ ಇದ್ದಿದ್ದು. ಸೊ ನಾನು ಇವಾಗ ತೊಗೊತೇವೆ ಡಬಲ್ ಬೆಡ್ಡು, ಮ್ಯಾಟ್ರಸ್ಸು. ಸೊ ಫಸ್ಟ್ ಮ್ಯಾಟ್ರಸ್ ತೊಗೊಬೇಕು, ಆಮೇಲೆ ನಿಮಗೆ ನನ್ನ ಮನೆ ಹೇಗೆಲ್ಲ ಅರೇಂಜ್ ಮಾಡ್ತೀನಿ ಅಂತ ತೋರಿಸ್ತೀನಿ ಆಯಿತಾ. ನಾನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನಿಮಗೆ ಆಶ್ಚರ್ಯ ಆಗ್ಬಿಡ್ಬೇಕು ಎಂತ ಹಿಂಗೆ ಪ್ಲ್ಯಾನ್ ಮಾಡ್ಯಾಳೆ ಅಂತ. ಸೊ ಅಷ್ಟು ಚೆಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಫಸ್ಟ್ ಆ ಮನೆಗೆ ಶಿಫ್ಟ್ ಆಗಬೇಕು. ಇವಾಗ ತಿಂಡಿಗೆ ಹೋಗೋಣ ಅಷ್ಟೆ. ಸೊ ಇದು ನನ್ನ ಫೇವ್ರೆಟ್ ಮ್ಯಾಂಗೋ ಶೇಕ್ ಆಯಿತಾ, ಇಲ್ಲೇ ಸಿಗ್ತಾ ಇದ್ದಿದ್ದು. ಇದು ಲಾಸ್ಟ್ ಕುಡಿತಾ ಇರೋದು. ಸೊ ಅದಕ್ಕೆ ಇವತ್ತು ಕುಡಿದ್ಬಿಡ್ತಾ ಇದ್ದೀನಿ, ಯಾಕಂದರೆ ಇವತ್ತೇ ಲಾಸ್ಟು. ಆಮೇಲೆ ಬಿಸಿಬೇಳೆ ಬಾತ್ ತಂದಿದ್ದೀನಿ, ಅದಲ್ಲಿದೆ. ಫುಲ್ ಮೆಸ್ ಆಗಿದೆ ರೂಮು, ಯಾಕಂದರೆ ಎನಿವೇ ಇವಾಗ ಶಿಫ್ಟ್ ಮಾಡಬೇಕು, ಅದನ್ನು ಕ್ಲೀನ್ ಮಾಡೋ ಅಷ್ಟೆಲ್ಲ ನಾನು ಸೋಂಬೇರಿತನ ನನಗೆ. ಸೊ ತಿಂಡಿ ಮಾಡಿದೆ, ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಬ್ಯಾಗ್ ತರಿಸಿದ್ನಲ್ಲ, ಅದು ಆ್ಯಕ್ಚುಲಿ ಎಷ್ಟು ದೊಡ್ಡ ಇದೆ ನೋಡಿಲ್ಲ ನಾನಿನ್ನು, ನೋಡೋಣ. ಅದ್ರಲ್ಲಿ ಆ್ಯಕ್ಚುಲಿ 3 ಬ್ಯಾಗ್ಸ್ ಇರಬೇಕು. ಬ್ಯಾಗ್ಸ್ ಅಂದರೆ ಅದು ಯಾವ ಥರ ಗೊತ್ತಾ, ಇದು ಏನದು ಆ ಟ್ರೆಡಿಷ್ನಲ್ ವೇರ್ಸ್ ಇರ್ತಾರಲ್ಲ ಆ ಥರ ಬ್ಯಾಗ್ಸ್ ಇದು. ಓಕೆ, ದೊಡ್ಡ ಇದೆ ಇದು, ನನ್ನ ಪುಣ್ಯಕ್ಕೆ ದೊಡ್ಡ ಇದೆ ಇದು. ಓಕೆ, 3 ಬ್ಯಾಗ್ ಇದೆಯಾ? ಹಾಂ, 3 ಬ್ಯಾಗ್ ಇದೆ. ನನ್ನ ಪ್ರಕಾರ ಆಗುತ್ತೆ, ನೋಡೋಣ. ಲಗೇಜ್ ಜಾಸ್ತಿ ಇದೆ ನಂದು, ಬಟ್ಟೆನೇ ಜಾಸ್ತಿ ಇರೋದು ನಂದು. ತರಿಸಿ ಗುಡ್ಡೆ ಹಾಕ್ಬಿಟ್ಟಿದ್ದೀನಿ, ಬಟ್ಟೆ ಜಾಸ್ತಿ ಇದೆ ಇವಾಗ, ಸ್ಲಿಪ್ಪರ್ಸು ಜಾಸ್ತಿ ಇದೆ. ಸೊ ಅದ್ಬಿಟ್ಟು ಬೇರೆ ಸ್ಪೆಷಲ್ ಆಗಿರೋ ಥಿಂಗ್ಸ್ ಏನಿಲ್ಲ. ಹಾಂ, ಈ ಪ್ರೋಟೀನ್ದೆಲ್ಲ 4 ಡಬ್ಬ ಇದೆ ಒಳಗಡೆ. ಸೊ ಇಲ್ಲಿದೆ ಡಬ್ಬ ಇದೆ ಅಲ್ಲಿ. ಸೊ ಅದನ್ನೆಲ್ಲ ಹಾಗೆ ತೊಗೊಂಡೋಗ್ಬೋದು, ಅದನ್ನೇನು ಬ್ಯಾಗ್ ಹಾಕ್ಬೇಕಂತ ಇಲ್ಲ, ಜಾಗ ಇದ್ದರೆ ಹಾಕ್ತೀನಿ. ನೋಡೋಣ. ಇದರಲ್ಲಿ ಹ್ಯಾಂಡಲ್ ಇದೆ ಅಂತ ತರಿಸ್ದೆ ನಾನು, ಇದನ್ನೇ ಸ್ವಲ್ಪ ಜಾಸ್ತಿನೇ ಕೊಟ್ಟು ತರಿಸ್ದೆ, ಹ್ಯಾಂಡಲ್ ಇದೆ ಅಂತ. ಸೊ ಮೂವರ್ಸ್ ಬರ್ತಾ ಇದ್ದಾರೆ, ಬಟ್ ಆದರೂ ಅವ್ರಿಗೆ ಕಷ್ಟ ಆಗಬಾರ್ದಲ್ವ ಪಾಪ, ಅವ್ರಿಗೆ ಎತ್ಕೊಂಡು ಹೋಗೋಕೆ ಕಷ್ಟ ಆಗಬಾರ್ದು. ಆಮೇಲೆ ನನಗೆ ಅನ್ಸ್ಬಿಡೋದೆ, ಅಯ್ಯೋ ನನಗೋಸ್ಕರ ಎಷ್ಟು ಕೆಲಸ ಮಾಡ್ತಿದ್ದಾರೆ. ಪ್ರಮೋಷನ್ ಮಾಡೋದು, ಅವ್ರಿಗೆ ದುಡ್ಡು ಕೊಡೋದು ಎಲ್ಲ ಡಿಫ್ರೆಂಟ್ ಥಿಂಗ್. ಬಟ್ ನನಗೋಸ್ಕರ ಯಾರು ಕೆಲಸ ಮಾಡ್ತಿದ್ದಾರೆ ಅಂದರೆ ನನಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಅಯ್ಯೋ ನಾನು ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇದ್ದಾರೆ ಅಂತ ಬೇಜಾರಾಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋಣ. ಎಷ್ಟು ಪ್ಯಾಕಿಂಗ್ ಇದೆ ಗೊತ್ತಾ, ತೋರಿಸ್ತೀನಿ 1 ನಿಮಿಷ. ಇಲ್ಲಿ ಇದಿಷ್ಟು ಬಟ್ಟೆ, ಫಸ್ಟ್ ಇದಿಷ್ಟು ಬಟ್ಟೆ ನೀಡೋಣ, ಆಮೇಲೆ ನೆಕ್ಸ್ಟ್ ವಾರ್ಡ್ರೋಬ್ಸ್ಗೆ ಹೋಗೋಣ. ಇದು ಫಸ್ಟ್ ವಾರ್ಡ್ರೋಬ್, ಇಲ್ಲಿ ಕೆಳಗಡೆ ಇದು ಇವಾಗಷ್ಟೇ ಪ್ಯಾಕ್ ಮಾಡಿದೆ. ಸೊ ಇದು ಫಸ್ಟ್ ವಾರ್ಡ್ರೋಬ್, ಇದು ಸೆಕೆಂಡ್ ವಾರ್ಡ್ರೋಬ್. ಇದರಲ್ಲಿ ಬಟ್ಟೆ ಇಲ್ಲ, ಮೈಕ್ರೋವೇವು, ಇದು ಪ್ರೋಟೀನ್ ಬಾಕ್ಸಸ್ಸು, ಕ್ರಿಯೇಟಿನ್ನು, ಅದೇ ಎಲ್ಲ, ಇದೆಲ್ಲ ಜಿಮ್ದೆ. ಆಮೇಲೆ ಈ ಡಾಲ್ ಆ್ಯಕ್ಚುಲಿ ಕೊಡ್ತಾ ಇದ್ದೀನಿ ಮಕ್ಕಳಿಗೆ, ಅಂದರೆ ನಾನು ಹೇಳ್ತೀನಿ ಏನಂತ. ಅದು ಇದಿಷ್ಟು. ಆಮೇಲೆ ಇದೆಲ್ಲ ಪ್ರೋಟೀನು, ಅದು ಹೊಸದಾಗಿ ತರಿಸಿರೋ ಮ್ಯಾಟು, ಇದೆಲ್ಲ ಇದೆ, ಹೊಸ ಮನೆಗೆ ತರಿಸಿರೋದು ಅದು. ಇನ್ನು ಥರ್ಡ್ ವಾರ್ಡ್ರೋಬ್, ಇದು ಸೆಕೆಂಡ್ ವಾರ್ಡ್ರೋಬ್ ಆಯಿತಾ, ಇದು ಥರ್ಡ್ ವಾರ್ಡ್ರೋಬ್. ಥರ್ಡ್ ವಾರ್ಡ್ರೋಬಲ್ಲಿ ಮೇಲ್ಗಡೆ ರಿಂಗ್ ಲೈಟ್ ಎಲ್ಲ ಇದೆ, ಸ್ಕಿನ್ ಕೇರು. ಆಮೇಲೆ ಇಲ್ಲೊಂದು ಸ್ವಲ್ಪ ಬಟ್ಟೆ ಇದೆ, ಮತ್ತು ಇಲ್ಲಿ ಬ್ಯಾಗ್ಸ್ ಇದೆ, ಅಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಇದೆ, ಇಲ್ಲಿ ಶೂಸ್ ಎಲ್ಲ ಇದೆ. ಸೊ ಇದು ಥರ್ಡ್ ವಾರ್ಡ್ರೋಬ್. ಇದು ಫೋರ್ತ್ ವಾರ್ಡ್ರೋಬ್. ಇದರಲ್ಲಿ ಟೋಟಲ್ 6 ಇದೆ, ನೀವು ನೋಡ್ತಾ ಇರ್ಬೋದು, 6 ಇದೆ ಟೋಟಲ್. ಅದು ಅದರಲ್ಲೆಲ್ಲ ಜಿಮ್ ಡ್ರೆಸ್ಸು, ಆಮೇಲೆ ಚಿಕ್ಕ ಶಾರ್ಟ್ಸು ಅದೇ ಇರೋದೆಲ್ಲ. ಶಾರ್ಟ್ಸೇ ಚಿಕ್ಕ ಇರೋದಲ್ವ, ಚಿಕ್ಕ ಶಾರ್ಟ್ಸ್ ಏನದು. ಆಮೇಲೆ ಇದು ಓಪನ್ ವಾರ್ಡ್ರೋಬ್, ಇದಿಷ್ಟನ್ನು ಪ್ಯಾಕ್ ಮಾಡಬೇಕು. ಆಮೇಲೆ ವಾಶ್ರೂಮ್ದೆಲ್ಲ ಇದೆ, ಆಮೇಲೆ ಹೊರಗಡೆ ಒಂಚೂರು ಇಟ್ಟಿದ್ದೀನಿ, ಅದೆಲ್ಲ ಇದೆ. ಇದು ಒಂದು ಬೀನ್ ಬ್ಯಾಗ್ ಇದೆ, ಇದರಲ್ಲಿ
ಏನು ಮೇಕಪ್ಪು ಸ್ಕಿನ್ ಕೇರೇ ಇದೆ. ಆಮೇಲೆ ಇದು ಒಂದು ಬಾಸ್ಕೆಟ್ ಬೇರೆ ಇದೆ. ಹೌದು, ಈ ಬೆಡ್ ನಂದಲ್ಲ, ಪಿಲ್ಲೋ ನಂದು. ಸೊ ಇಷ್ಟಿದೆ. ಈ ಡಾಲ್ ಏನಿದೆ ಇದನ್ನ ಕೊಟ್ಟು ಬರ್ತಾ ಇದ್ದೀನಿ ಮಕ್ಕಳಿಗೆ. ಅಂದರೆ ನಾನು ಆ್ಯಕ್ಚುಲಿ 3 ಬ್ಯಾಗ್ ಡ್ರೆಸ್ಸಸ್ ಕೊಟ್ಟೆ ಆಯ್ತಾ. ಅಂದರೆ ಯಾರು ನೀಡಲ್ಲಿರೋರಿಗೆ. ನಾನು ಅದನ್ನೆಲ್ಲ 1 ಸತಿ ಇಲ್ಲ 3 ಸತಿ ಮ್ಯಾಕ್ಸಿಮಮ್ ಹಾಕಿರ್ತೀನಿ ಆಯ್ತಾ. ಆಮೇಲೆ ನಂಗೆ ಅದು ಹಾಕಕ್ಕೆ ಮನಸ್ಸಿಲ್ಲ ಅಂದರೆ ಸುಮ್ಮನೆ ಯಾಕೆ ಬಿಸಾಕೋದು, ಯಾರಿಗಾದ್ರೂ ನೀಡಿರುತ್ತೆ ಅವ್ರಿಗೆ ಕೊಡಬೇಕು. ಸೊ ಅದಕ್ಕೆ ಕೊಟ್ಟು ಬಂದೆ. ಇನ್ನು ಈ ಡಾಲ್ ಒಂದು ಕೊಡ್ಬೇಕಷ್ಟೆ. ಡಾಲ್ ಕೊಟ್ಟಾದ್ಮೇಲೆ ಮುಗೀತು. ಸೊ ಇದನ್ನು ತೊಗೊಂಡೋಗ್ತಾ ಇಲ್ಲ, ನಾನು ಡಾಲ್ ತೊಗೊಂಡೋಗ್ತಾ ಇಲ್ಲ, ಮಿಕ್ಕಿದೆಲ್ಲ ತೊಗೊಂಡೋಗ್ತಾ ಇದ್ದೀನಿ. ನಿಮಗೆ ಅದ್ರಲ್ಲಿ ಕಮ್ಮಿ ಬಟ್ಟೆ ಇದೆ ಅಂತ ಅನ್ನಿಸ್ತಾ ಇದ್ರೆ 1 ನಿಮಿಷ ತೆಗಿತೀನಿ. ಆರ್ ಯು ರೆಡಿ ಫಾರ್ ಇಟ್? ಆರ್ ಯು ರೆಡಿ ಫಾರ್ ಇಟ್? 1 ನಿಮಿಷ. ನನ್ನ ಕೈಯಿಂದಾನೇ ಬಿದೋಗ್ತಾ ಇದೆ, ಅಷ್ಟು ಬಟ್ಟೆ ಇದೆ ಇದರಲ್ಲಿ. ಅಲ್ಲ, ನನ್ನ ಕೈಯೇನು ದೊಡ್ಡ ಇದೆ ಅಂತಲ್ಲ, ನನ್ನ ಕೈಯು ಚಿಕ್ಕನೇ ಇರೋದು. ಎನಿವೆ ಅಲ್ಲಿ ಹೋಗಿ ತೆಗೆದು ಅಲ್ಲಿ ವಾರ್ಡ್ರೋಬಲ್ಲಿ ಇಡಬೇಕು. ಸೊ ಮರ್ಚೆಲ್ಲ ಯಾವುದನ್ನು ಪ್ಯಾಕ್ ಮಾಡ್ತಾ ಇಲ್ಲ ನಾನು, ಎಲ್ಲದನ್ನೂ ಸುಮ್ಮನೆ ಹಂಗೆ ಹಾಕ್ತಾ ಇರೋದು. ಹಂಗೆ ಹಾಕ್ಬಿಡ್ತೀನಿ. ಆಮೇಲೆ ಎನಿವೆ ಅಲ್ಲಿ ಹೋಗಿ ತೆಗಿಬೇಕು. ಯಾಕೆ ಮಡಚಲಿ? ಯಾರಾದರೂ ಏನೋ ಸೋಂಬೇರಿ ಆಗಿರೋದನ್ನ ಪ್ರೌಡಾಗಿ ಹೇಳ್ಕೊತಾರೆ ಅಂದರೆ ಅದು ನಾನೇ ಆಗಿರ್ಬೇಕು, ನಾನೇ. ಜಸ್ಟ್ ರಿಯಲೈಸ್, ನಂಗೆ ಇವಾಗ ಗೊತ್ತಾಯಿತು ಇದು ತುಂಬ ದೊಡ್ಡ ಬ್ಯಾಗು. ಕುಡೋಸ್ ಟು ಮೀ, ನನ್ನ ಸೆಲೆಕ್ಷನ್ ಅಪ್ರಿಷಿಯೇಟ್ ಮಾಡ್ಕೊತಾ ಇದ್ದೀನಿ. ಐಮ್ ಪ್ರೌಡ್ ಆಫ್ ಮೀ. ಯಾಕಂದರೆ ಇದು ಫುಲ್ ದೊಡ್ಡ ಬ್ಯಾಗು. ಈ ವಾರ್ಡ್ರೋಬಿಂದು ಒಂದೇ ಒಂದು ರೋ ಬಿಟ್ಟು ಮಿಕ್ಕಿದ 5 ರೋದು ಡ್ರೆಸ್ಸಸ್ ಇದ್ರಲ್ಲಿ ಬಂತು. ದ್ಯಾಟ್ ಮೀನ್ಸ್ ಲಾಟ್ ಆಫ್ ಡ್ರೆಸ್ಸಸ್ ಆಯಿತಾ. ಸೊ ದೊಡ್ಡ ಬ್ಯಾಗ್ ಇದು, ಇದರಲ್ಲಿ ಹಿಡಿಯುತ್ತೆ. ಸೊ ನಾನು ಆರಾಮಾಗಿ ಪ್ಯಾಕ್ ಮಾಡ್ಬೋದು. ಇನ್ನೂ ಈ ಥರದ್ದು 2 ಬ್ಯಾಗ್ ಇದೆ. ಇದು ಒಟ್ಟು 3 ಬ್ಯಾಗ್ ತರಿಸಿದ್ದು. ಸೊ ಇನ್ನೂ 2 ಬ್ಯಾಗ್ ಇದೆ, ಐ ಕ್ಯಾನ್ ಪ್ಯಾಕ್. ನಿಮಗಿದು ನೋಡೋಕೆ ಕಮ್ಮಿ ಕಾಣಿಸ್ಬೋದು ಇಲ್ಲಿರೋ ಡ್ರೆಸ್ಸಸ್ಸು, ಬಟ್ ತುಂಬ ಜಾಸ್ತಿ ಇದೆ. ಯಾಕಂದರೆ ನಾನು ಹ್ಯಾಂಗರ್ ತರಿಸ್ದೋಳು, ನನಗೆ ಗೊತ್ತು. ಇಲ್ಲಿ 18+ ಎಷ್ಟು, 18 ಎಷ್ಟಾಗುತ್ತೆ? 20, 28, 36 ಹ್ಯಾಂಗರ್ ಇದೆ ಪ್ಲಸ್ 4. 40 ಹ್ಯಾಂಗರ್ ಇದೆ. ಇಲ್ಲಿ 40 ಡ್ರೆಸ್ಸಸ್ ಇದೆ. ಕಾಣಿಸಲ್ಲ ನಮಗೆ, ಅಂದರೆ ಅದು ಕನ್ಸಿಸ್ಟ್ ಆಗಿರೋದಕ್ಕೆ. ಸೊ ಇದಿಷ್ಟು ಜಿಮ್ದು ಸ್ಪೋರ್ಟ್ಸ್ ಬ್ರಾಸು ಟಾಪ್ಸು, ಬರೀ ಸ್ಪೋರ್ಟ್ಸ್ ಬ್ರಾಸು ಟಾಪ್ಸು ಅಷ್ಟು ಜಿಮ್ದು. ಅದು ಬಿಟ್ಟು ಆ ವೈಟ್ ವಾರ್ಡ್ರೋಬಲ್ ಇತ್ತಲ್ಲ, ಅದೂ ಜಿಮ್ದು. ಎಷ್ಟು ಡ್ರೆಸ್ ಇಟ್ಕೊಂಡಿದ್ದೀನಿ. ಇದು ಹಾಕೊಂಡಿರೋದು ಜಿಮ್ಗೆ ಹಾಕೊಂಡೋಗೋದು ನಾನು. ಬಟ್ ಇವಾಗ ಬೇರೆ ಡ್ರೆಸ್ ಸಿಕ್ಕಿಲ್ಲ, ಅದಕ್ಕೆ ಇದು ಹಾಕೊಂಡೆ. ನನಗೆ ದೇವರೆಲ್ಲ ಕೊಡೋದು ಮರ್ತೋಗಿದ್ದಾನೆ. ಪೇಷನ್ಸ್ ಕೊಡೋದು ಮರ್ತೋಗ್ಬಿಟ್ಟಿದ್ದಾನೆ. ಆಯ್ತು, ಇದೆಲ್ಲ ಪ್ಯಾಕ್ ಮಾಡೋಣ. ಇನ್ನೂ 2 ಬ್ಯಾಗ್ ಇದೆ. ಇದರಲ್ಲಿ 1 ಬ್ಯಾಗ್ ನಾನು ಸ್ಲಿಪ್ಪರ್ಸ್ ಗಿಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ಲಿಪ್ಪರ್ಸ್ ಗಿಡೋದ ಅಥವಾ ಬಟ್ಟೆನ ಪ್ಯಾಕ್ ಮಾಡೋದ. ಐಮ್ ಥಿಂಕಿಂಗ್ ಸ್ಲಿಪ್ಪರ್ಸ್ ಇಟ್ಟರೆ ಇದು ಭಾರ ತಡ್ಕೊಳ್ಳಲ್ವೇನೋ. ಸೊ ಇದ್ರಲ್ಲಿ ಬಟ್ಟೆ ಹಾಕಿ ಬೇರೆ ಬ್ಯಾಗಲ್ಲಿ ಸ್ಲಿಪ್ಪರ್ಸ್ ಹಾಕ್ಬೇಕಷ್ಟೆ. ಲೆಟ್ಸ್ ಸಿ ವಾಟ್ ಐ ಕ್ಯಾನ್ ಡೂ. ಓಕೆ, ಇವಾಗ 3rd ವಾರ್ಡ್ರೋಬಿಗೆ ಬಂದಿದ್ದೀನಿ. ಬರ್ತಾ ಕೂದಲೆಲ್ಲ ಕೆದ್ರಕೊಂಡು ಹುಚ್ಚಿ ಥರ ಆಗ್ತಾ ಇದ್ದೀನಿ. ಬಿಕಾಸ್ ಎಲ್ಲರ ಪರಪ್ಪ ಅಂತ ಎತ್ತಿಡ್ತಾ ಇದ್ದೀನಿ. ಸೊ ಇದೊಂದು ರಾಶಿ ಕವರ್ ನಾನು ಕಲೆಕ್ಟ್ ಮಾಡಿಟ್ಟಿದ್ದೆ, ಎಲ್ಲ ಸಾವನಾದು. ಒಂದು ರಾಶಿ ಆರ್ಡರ್ ಮಾಡಿ ಸೆವ್ಯಾನ ಅಂತೆ ಅದು. ಸಾವನ ಅಲ್ಲ ಅಂತೆ, ಸೆವ್ಯಾನ ಅಂತೆ. ಸೊ ಸೆವ್ಯಾನ ಅದು. ಇದು ಎಲ್ಲ ಕವರ್ಸು. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಪೂರ್ತಿ ಇಟ್ಟಿದ್ದೀನಿ, ಕಾಣಿಸ್ತಾ ಇದೆ ಪೂರ್ತಿ. ಆದರೆ ಇದನ್ನೆಲ್ಲ ಎತ್ಕೊಂಡು ಹೋಗ್ತಾ ಇಲ್ಲ, ವೇಸ್ಟು. ನಾನು ಬೇರೆ ಏನಕ್ಕಾದ್ರು ಬೇಕಾಗುತ್ತೆ ಕವರ್ಸ್ ಅಂತ ಇಟ್ಟಿದ್ದೆ. ಸ್ವಲ್ಪ ಕವರ್ ಎತ್ಕೊಂಡು ಹೋಗ್ತಾ ಇದ್ದೀನಿ, ಮಿಕ್ಕಿದೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ. ಬಿಕಾಸ್ ನೀವೇ ಆರ್ಡರ್ ಮಾಡ್ತೀವಲ್ಲ, ನನಗೆ ಕವರ್ ಸಿಗುತ್ತೆ. ನಾವು ಸರ್ಟಿಫೈಡ್ ಹುಚ್ಚಿ ಥರ ಆಡಿಸ್ತಾ ಇದ್ದೀತಾಳೆ, ಅದನ್ನು ಬೇರ್ ಮಾಡ್ಕೊಳ್ಳಿ. ಸೊ ಏನಂದರೆ ಈ ಬುಕ್ಸು ನಾನು ಅಲ್ಲಿಂದ ಅವಾಗಿಂದ ಹುಡುಕ್ತಾ ಇದ್ದೆ ಆಯಿತಾ, ಯಾವ ಬ್ಯಾಗಲ್ಲಿದೆ ಅಂತ. ಅದಿನ್ನೂ ಹಳೆ ರೂಮಲ್ಲೇ ಇತ್ತು, ಅಲ್ಲೇ ಮೇಲ್ಗಡೆ ಇಟ್ಟಿದ್ದೆ. ನನ್ನ ಹತ್ರ ಒಂದು ರಾಶಿ ಬುಕ್ಸ್ ಇದೆ, ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ ಗೊತ್ತಿಲ್ಲ. ಸೊ ಏನೋ ಅದನ್ನು ಈಗ ಪ್ಯಾಕ್ ಮಾಡ್ಕೊಬೇಕು. ಅದೊಂಚೂರು ಜಾಗ ಇಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಓಕೆ, ಅಂತೂ ಇಂತೂ ಪ್ಯಾಕಿಂಗ್ ಆಯಿತು. ಓಕೆ, ಸೊ ಇದು ಒಂದು ಬ್ಯಾಗು. ಅದು ಚಿಕ್ಕ ಬ್ಯಾಗ್ ನಾನು ಇಟ್ಕೊಂಡಿದ್ದೀನಿ. ಇದೊಂದು ಬ್ಯಾಗು. ಆಮೇಲೆ ಇದೊಂದು ಬ್ಯಾಗು. 1 2 3 3 4 5 ಬ್ಲೂ ಒಂದು 6, ಅದು ಕಸ, ಇದು 6, ಅದು ಬಿಟ್ಬಿಡೋಣ. 7 8 9 10 11 12 2 ದಿಂಬು ಸೇರಿ 13 14 ಅಂದ್ಕೊಳ್ಳೋಣ. ಅದು ನಂಗೆ ಲೆಕ್ಕ ಮಾಡ್ತಾಯಿತ್ತು ಫಸ್ಟಿಂದ. 1 2 3 4 5 6 7, ಅದು ಸೇರಿ 8 ಅಂದ್ಕೊಳ್ಳೋಣ. 9 10, 1 ನಿಮಿಷ, 9 ಪಿಲ್ಲೋ 10,
ಇದು 11, ಇದರಲ್ಲೆಲ್ಲ ಬೆಡ್ಶೀಟ್ಸ್ ಎಲ್ಲ ಇದೆ. ಇದು 12, ಲ್ಯಾಪ್ಟಾಪ್ ಬಾಕ್ಸಲ್ಲಿ ಲ್ಯಾಪ್ಟಾಪ್ ಇದೆ, ಅದು 13, ಇದು 14, ಇದರಲ್ಲಿ ರಿಂಗ್ ಲೈಟ್ ಇದೆ, ಇದು 15, 16, 17, 18, ಓಕೆ, 19, 20, 21, 22, 23, 24 ಇನ್ನೂ ಇದೆ. ಹಾಂ, 25, 26, 27, 28. ಇದು ಆ್ಯಕ್ಚುಲಿ ನನ್ನ ಆಸ್ತಿ ಆಯಿತಾ. ಅಷ್ಟೇ, ಐ ಥಿಂಕ್ ಸೊ, ಅಷ್ಟೇ, ನಾನು ಏನು ಬಿಟ್ಟಿಲ್ಲ. ಓಕೆ, ಇದು ಅಮ್ಮ ಕಾಲಿಡೋಕ್ಕೆ ಜಾಗ ಇಲ್ಲ. ಹಾಂ, ಫುಲ್ ಖಾಲಿ. ಸೊ ಈ ವಾರ್ಡ್ರೋಬಲ್ಲಿ ಏನಿಲ್ಲ. ಮೇಲ್ಗಡೆ ನಾನೇನು ಇಟ್ಟಿಲ್ಲ, ಯಾಕಂದರೆ ನಂಗೆ ಕೈಯೇ ಸಿಗಲ್ಲ. ಕೈ ಸಿಕ್ಕಿದ್ರೆ ತಾನು ಇಡೋದು. ಹಾಂ, ಇದರಲ್ಲಿ ಇದು 4 ಇದೆ, ಬಿಟ್ಟರೆ ಮಿಕ್ಕಿದೆಲ್ಲ ಖಾಲಿ. ಹಾಂ, ಅದರಲ್ಲಿ ಲಾಸ್ಟಲ್ಲಿ ಖಾಲಿ ಅಲ್ಲ. ಹಾಂ, ಖಾಲಿ. ಇದರಲ್ಲಿ ಇದೆಲ್ಲ ಕಸ ಬಿಸಾಕೋದು. ಸೊ ಇದನ್ನು ಖಾಲಿ. ಅದನ್ನು ಕೊಡ್ತಾ ಇದ್ದೀನಿ ಅನ್ನಲ್ಲ, ಕೊಟ್ಟು ಬರಬೇಕೀಗ. ಮಿಕ್ಕಿದೆಲ್ಲ ರೆಡಿ ಇದೆ. ಇವಾಗ ಮೂವರ್ಸ್ ಬರಬೇಕಷ್ಟೆ. ಮೂವರ್ಸ್ ಬರೋ ಅಷ್ಟರಲ್ಲಿ ಕೆಲಸ ಮುಗಿಸ್ಬಿಟ್ಟೆ. ನನಗೆ ಅವ್ರನ್ನ ಕಾಯಿಸೋಕೆ ಬೇಜಾರಾಗ್ತಾಯಿತ್ತು. ಅವ್ರು ಬಂದೇ ಇಲ್ಲ. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಕೆಲಸ ಮುಗಿಸ್ಬಿಟ್ಟೆ. ಪ್ಯಾಕಿಂಗ್ ಆಯಿತು. ಆ ಮನೆಗೆ ಹೋಗಬೇಕು. ಆ ಮನೆಗೆ ಹೋದ್ಮೇಲೆ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾಳೆ. ಅವಳ ಜೊತೆ ಮ್ಯಾಟ್ರೆಸ್ ಒಳಗೆ ಹೋಗಬೇಕು. ಮಮ್ಮಿ ಸುಸ್ತಾಗೋಯ್ತು, ನನಗೆ ಹುಚ್ಚಿನ ಆಗ್ಬಿಟ್ಟೆ. ಪ್ಯಾಕ್ ಮಾಡೋಕ್ಕೆ ಇಷ್ಟ ಆಗಲ್ಲ ನನಗೆ, ಮೂವ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಮೂವರ್ಸ್ನ ಕರೆಸ್ತಾ ಇದ್ದೀನಿ. ಪ್ಯಾಕ್ ಮಾಡೋಕ್ಕೂ ಇಷ್ಟ ಆಗಲ್ಲ ನನಗೆ. ಆದರೆ ನನ್ನ ಸ್ಟಫ್ ನಾನೇ ಪ್ಯಾಕ್ ಮಾಡಬೇಕು. ಅದು ಸರಿ ಆಗಲ್ಲ ಬೇರೆಯವ್ರ ಕೈಯಲ್ಲಿ ಹೇಳಿದ್ರೆ. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಎಂತ ಗೊತ್ತಾ, ತಪ್ಕೊಂಡು ಕೊಟ್ಬಿಟ್ಟಿದ್ದೀನಿ ನಾನು. ಆ್ಯಕ್ಚುಲಿ ಇನ್ನೂ 2 ಎಕ್ಸ್ಟ್ರಾ ಬ್ಯಾಗ್ ಇದೆ. ಒಂದು ಬೀನ್ ಬ್ಯಾಗು ಕಾಣಿಸ್ತಾ ಇದೆಯಾ? ಹಾಂ, ಬೀನ್ ಬ್ಯಾಗು. ಆಮೇಲೆ ಇದ್ರ ಕೆಳಗಡೆ ಒಂದು ಬ್ಯಾಗ್ ಇದೆ. ಇನ್ನೂ 2 ಬ್ಯಾಗ್ ಇದೆ. ಟೋಟಲ್ ಎಷ್ಟಾಯಿತು ನಂಗೆ ಮರ್ತೋಯ್ತು. ವಿಡಿಯೋ ಇದೆಯಲ್ಲ, ಅಲ್ಲಿ ಹೋದ್ಮೇಲೆ ಈ ವಿಡಿಯೋ ನೋಡ್ಕೊತೀನಿ, ಎಲ್ಲ ಸಾಮಾನು ಬಂದಿದೆಯಾ ಅಂತ ನೋಡ್ತೀನಿ ಅಷ್ಟೇ. ಸ್ಮಾರ್ಟ್ ವರ್ಕ್ ಓವರ್ ಹಾರ್ಡ್ ವರ್ಕ್. ನಾನು ಹಳೆ ರೂಮ್ ತೋರಿಸ್ತೀನಿ. ಇವಾಗ ನಾನು ಹಳೆ ರೂಮ್ ಥರ ಇಲ್ಲ. ಓಕೆ, ಇಲ್ಲಿ ನನ್ನ ರೂಮ್ ಇತ್ತು, ಇವಾಗಿಲ್ಲ. ಒಂದು ವಾಲ್ ಹೊಡೆದಾಕಿದ್ದಾರೆ. ಸೊ ಈ ವಾಲ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲೊಂದು ವಾಲ್ ಇತ್ತು, ಅದನ್ನ ಹೊಡೆದಾಕಿದ್ದಾರೆ. ನಾನು ನನ್ನ ರೂಮ್ ವಿಡಿಯೋ ಹಾಕಿರ್ತೀನಿ ಯಾವ ಥರ ಇತ್ತು ಅಂತ. ಸೊ ನಾನು ಒಂದನ್ನು ಮರ್ತೋಗಿದ್ದೆ. ದೇವರು ಇಲ್ಲೇ ಇತ್ತು ದೇವರು. ಸೊ ದೇವ್ರನ್ನ ತೊಗೊಂಡೋಗ್ಬೇಕು. ಬೇರೆ ದೇವರೆಲ್ಲ ಇಟ್ಕೊಂಡಿದ್ದೀನಿ, ಇದೊಂದು ಮಾತ್ರ ಇಟ್ಕೋಬೇಕಿತ್ತು. ದೇವ್ರು ಇಟ್ಕೊತಾ ಇದ್ದೀನಿ. ಅಲ್ಲೋದ ತಕ್ಷಣ ಪೂಜೆ ಮಾಡಬೇಕು. ಸೊ ನನಗೆ ನನ್ನ ರೂಮ್ ಆ ಥರ ಮುಂಚಿನ ಥರ ಇದ್ದಿದ್ದರೆ ದೇವರಾಣೆ ಹೊಟ್ಟಾಗ್ತಿತ್ತು. ಬಟ್ ನನ್ನ ರೂಮ್ ಆ ಥರ ಇಲ್ಲ. ಇದು ಪೂರ್ತಿ ಚೇಂಜ್ ಆಗಿದೆ. ಈ ಕಾಡ್ರೇಜ್ ಎಲ್ಲ ಇರಲಿಲ್ಲ. ನಾನು ತುಂಬ ಕ್ಲಾಸಿಯಾಗಿ ಇಟ್ಕೊಂಡಿದ್ದೆ ರೂಮ್ನ. ಅದು ಇವಾಗ ಆ ಥರ ಇಲ್ಲ. ಅದು ನಾನು ಫುಲ್ ಎಸ್ಥೆಟಿಕ್ ಮಾಡಿಬಿಟ್ಟಿದ್ದೆ ರೂಮ್ನೆಲ್ಲ. ಅವ್ರು ಕೊಟ್ಟಾಗ ಬೇರೆ ಥರ ಇತ್ತು, ಬಟ್ ನಾನು ಎಸ್ಥೆಟಿಕ್ಕಾಗಿ ಮಾಡ್ಕೊಂಡಿದ್ದೆ. ಇಫ್ ಯು ಕ್ಯಾನ್ ಸಿ, ಇಲ್ಲೆಲ್ಲ ಯು ಕ್ಯಾನ್ ಸಿ. ಹಾಂ, ಅದನ್ನೆಲ್ಲ ನಾನೇ ಹಾಕಿದ್ದು. ಅದರಲ್ಲೆಲ್ಲ ನಾನು ವಾಲ್ ಡೆಕೋರ್ ಥಿಂಗ್ಸ್ ಎಲ್ಲ ಹಾಕಿದ್ದೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ ನಾನು ರೂಮ್ನ. ಬಟ್ ನಾನು ಕ್ಯಾಮ್ರಾ ಕಡೆ ನೋಡ್ತಾ ಇಲ್ಲ, ನನ್ನ ನೋಡ್ತಾ ಇದ್ದೀನಿ. ನಾನು ಏನಾದ್ರು ಒಡ್ರುಗಣಿ ಥರ ಏನಾದ್ರು ಕಾಣಿಸಿದ್ರೆ ಹೇಳಿ ಆಯಿತಾ. ನಾನು ಕ್ಯಾಮ್ರಾ ಕಡೆ ನೋಡ್ತಾ ಇಲ್ಲ, ನನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ನನಗೆ ವ್ಲಾಗಿಂಗ್ ಹೊಸದಾಯ್ತಾ, ನನಗೆ ಇನ್ನೂ ಇಲ್ಲಿ ನೋಡ್ಬೇಕಾ ಇನ್ನೂ ಗೊತ್ತಾಗಿಲ್ಲ. ಅದಕ್ಕೆ ನಾನು ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಹಾಂ, ಸೊ ಇಲ್ಲಿ ನಾನಿದ್ದೀನಿ, ಅಲ್ಲಿ ಕ್ಯಾಮ್ರಾ ಇದೆ. ಬಟ್ ನಾನು ಇಲ್ಲಿ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಏನು, ಹಾಂ, ನಾನು ಅಸ್ಥೆಟಿಕ್ಕಾಗಿ ಮಾಡಿದ್ದೆ ರೂಮ್ನೆಲ್ಲ. ಬಟ್ ಇವಾಗ ಆ ಥರ ಇಲ್ಲ. ಇವಾಗ ರೂಮ್ ಅಷ್ಟು ಚೆನ್ನಾಗಿಲ್ಲ. ಬಿಕಾಸ್ ಇಬ್ಬರಿದ್ದಾರೆ, ಅವ್ರಿಗೆ ಜಾಗ ಸಾಲಲ್ಲ. ಸೊ ಎಲ್ಲ ಕಡೆ ಇಟ್ಕೊಂಡಿದ್ದಾರೆ. ನಾನಿದ್ದಾಗ ರೂಮ್ ಚೆನ್ನಾಗಿ ಇಟ್ಕೊಂಡಿದ್ದೆ. ಸೊ ಇಷ್ಟರಲ್ಲಿ ರೂಮ್ ಇತ್ತು, ಇಷ್ಟರಲ್ಲಿ. ಸೊ ನೀವು ನನ್ನ ಕಿಚನಲ್ಲೂ ವಿಡಿಯೋ ನೋಡಿರ್ತೀರ ಆಯಿತಾ. ಸೊ ಇದು ಬ್ಯಾಕ್ಗ್ರೌಂಡ್ ಮಾಡ್ಕೊಂಡಿದ್ದೆ. ಆವಾಗ ಬೇರೆ ಪೇಂಟೂ ಇತ್ತು, ಪೇಂಟಿಂಗು ಚೇಂಜ್ ಮಾಡಿದ್ರು. ಆಮೇಲೆ ಇದಿಷ್ಟು ನನ್ನ ರೂಮೇ. ಆ ಕಿಟಕಿನೂ ನನ್ನ ರೂಮ್ ಒಳಗಡೆನೇ ಬರ್ತಿತ್ತು. ಈ ಬಾಗ್ಲಿಂದ ಈ ಗೋಡೆ ತನಕ ಹಾಲ್ ಇತ್ತು. ಅಷ್ಟು ದೊಡ್ಡ ಹಾಲ್ ಅಲ್ಲ, ಬಟ್ ಉದ್ದ ಹಾಲು. ಅಗಲ ಇರಲಿಲ್ಲ, ಉದ್ದ ಇತ್ತು ಆಯಿತಾ. ಆಮೇಲೆ ಇಲ್ಲಿ ವಾಶ್ರೂಮ್ ಇತ್ತು. ಸೊ ಆ ರೂಮಲ್ಲಿ ನಾನು ಒಬ್ಬಳೇ ಇರ್ತಿದ್ದೆ, ಸಿಂಗಲ್ ಶೇರಿಂಗ್ ಅದು. ಈ ರೂಮು ನೆಕ್ಸ್ಟ್, ಈ ರೂಮಲ್ಲಿ ಪಕ್ಕದೇ ರೂಮ್ ಇದು. ಇವೆರಡು ಒಂದೇ ರೂಮ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇದು ಪಕ್ಕದ ರೂಮಲ್ಲಿ ಇಬ್ಬರು ಹುಡುಗಿರು ಇದ್ರು. ಮುಂಚೆ 2 ಬೆಡ್ ಇತ್ತು. ಆಮೇಲೆ ಅವರಿಬ್ಬರು ಹುಡುಗಿರು ಬಿಟ್ಟು ಹೋದ್ಮೇಲೆ ಇವ್ರು ಇಲ್ಲಿ ನನ್ನ ರೂಮ್ ಹೊಡೆದಾಕಿದ್ಮೇಲೆ ನಂಗೆ ಈ ರೂಮ್ ಕೊಟ್ಟರು ಆಯಿತಾ. ಸೊ ಈ ರೂಮಲ್ಲಿ ಇವಾಗ ಒಂದೇ ಬೆಡ್ ಹಾಕ್ಬಿಟ್ಟು ನನಗೆ ಈ ಬೆಡ್ ಕೊಟ್ಟರು. ಬಟ್ ಈ ರೂಮ್ ತುಂಬ ಚಿಕ್ಕದು ಅಂತ ಐ ಫೀಲ್ ಆಯಿತಾ. ಸೊ ಇದು ರೂಮು ನಾನು 1 ಮಂತಿಂದ ಇದೇ ರೂಮಲ್ಲಿದ್ದೀನಿ. ಸೊ ಇದ್ರ ಪಕ್ಕ ಆ ರೂಮ್ ಇತ್ತು. ನಾವು ನಂಗೇನು ಗೊತ್ತಾ, ನಂಗೆ ಆ ರೂಮಲ್ಲಿ ಇರೋಕ್ಕೆ ಹೆವಿ ಇಷ್ಟ ಆಗ್ತಿತ್ತು.
ಬಿಕಾಸ್ ವಾಶ್ರೂಮ್ ಮಾತ್ರ ನಾನು ಇಲ್ಲಿ ಇಬ್ಬರು ಹುಡುಗಿರು ಇರ್ತಾರಲ್ಲ, ನಾನು ಅಲ್ಲಿದ್ನಲ್ಲ, ಆವಾಗ ವಾಶ್ರೂಮ್ ಮಾತ್ರ ನಾವು ಶೇರ್ ಮಾಡ್ಕೋಬೇಕಿತ್ತು. ಇವಾಗಲೂ ಅಷ್ಟೇ, ನಾನು ಇಲ್ಲಿದ್ದಾಗ್ಲೂ ಅಲ್ಲಿಬ್ಬರು ಹುಡುಗಿರು ಇರ್ತಾರೆ, ನಾವು ವಾಶ್ರೂಮ್ ಶೇರ್ ಮಾಡ್ಕೊತೀವಿ. ದ್ಯಾಟ್ಸ್ ನಾಟ್ ಅ ಬಿಗ್ ಡೀಲ್, ಮಾಡ್ಕೊಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ನಂಗೆ ರೂಮ್ ಮಾತ್ರ ಒಬ್ಳಿಗೆ ಬೇಕು, ವಾಶ್ರೂಮ್ ಎಲ್ಲ ಶೇರ್ ಮಾಡ್ಕೊತೀನಿ ನಾನು, ರೂಮ್ ಮಾತ್ರ ಒಬ್ಳಿಗೆ ಬೇಕು ನನಗೆ. ದ್ಯಾಟ್ಸ್ ಮೈ ಥಿಂಗ್. ಆ ರೂಮಲ್ಲಿ ಏನು 2.5 years ನಾನು ಇನ್ಫ್ಲುಯೆನ್ಸರ್ ಆಗಿದ್ದು ಅಲ್ಲಿಂದಾನೆ. 0 ಸ್ಟಾರ್ಟ್ ಮಾಡಿದ್ದೀನಿ. 0 ಅಲ್ಲ, ನನಗೆ 3K ಫಾಲೋವರ್ಸ್ ಮುಂಚೆನೇ ಇದ್ದರು. ಬಟ್ ಸ್ಟಿಲ್ ಏನು ಅವಾಗ ನಾವು ಕ್ರಿಂಜ್ ರೀಲ್ಸ್ ಮಾಡ್ತಾಯಿದ್ವಿ, ಅವಾಗಿದ್ದರು ನಂಗೆ 3K. ಸೊ ಏನು ಬಟ್ ಎನಿವೆ 0 ನಾನು ಸ್ಟಾರ್ಟ್ ಮಾಡಿದ್ದು. ನನ್ನ ಫಾಲೋವರ್ಸ್ ಆಗಿದ್ದಲ್ಲೇ, ನನ್ನ ವಿಡಿಯೋಸ್ ವೈರಲ್ ಆಗ್ತಾ ಇದ್ದಿದ್ದಲ್ಲೇ, ಅಲ್ಲೇ ಇದ್ಕೊಂಡು ನಾನು ಎಷ್ಟೋ ಕೆಲಸಗಳು ಮಾಡಿದ್ದೀನಿ. ಈವನ್ 2 ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ ನಾನು ಅಲ್ಲೇ ನಾನು ಓನ್ ಕಂಪ್ನಿ ಕೂಡ ನಾನು ಮಾಡಿದ್ದು. ಓನ್ ಕಂಪ್ನಿ ಪ್ಲಾನಿಂಗ್ ಕೂಡ ಅದೇ ರೂಮಲ್ಲಿ ಕುತ್ಕೊಂಡು ನಾನು ಒಬ್ಬಳೇ ರಾತ್ರಿ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೆ, ಹೆಂಗೆ ಕಂಪ್ನಿ ಮಾಡೋದು, ಹೆಂಗೆ ಇದು ಮಾಡೋದು ಅಂತ. ಸೊ ಏನು ತುಂಬ ಮೆಮೊರೀಸ್ ಇದೆ ಅಲ್ಲಿ. ಬಟ್ ಆ ರೂಮೇ ಇಲ್ಲ ಅಂದಮೇಲೆ ಮೆಮೊರೀಸ್ ಎಲ್ಲಿರುತ್ತೆ, ಏನು ಮಾಡೋಕ್ಕಾಗಲ್ಲ.